ಮೆಟ್ರೋ ಟಿಕೆಟ್ ದರಕ್ಕೆ ಸಂಬಂಧಪಟ್ಟಂತೆ ತಾವು ಕೂಡ ಸಂಸತ್ನಲ್ಲಿ ಮಾತಾಡಿದ್ರಿ. ಪ್ರಯಾಣಿಕರು ಸಾಕಷ್ಟು ಜನ ಹೇಳ್ತಿರುವಂಥದ್ದು 60 ರೂಪಾಯಿ ಅನ್ನುವಂಥದ್ದು ತುಂಬಾ ಹೆಚ್ಚು ಅನ್ನೋಂಥದ್ರ ಬಗ್ಗೆ. ಸರಿ, ಮೆಟ್ರೋ ದರ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ದಿವಸದಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀನಿ. ರಾಜ್ಯ ಕೇಂದ್ರ ಎಲ್ಲ ಸರ್ಕಾರಗಳ ವಿರುದ್ಧ ಪಾರ್ಲಿಮೆಂಟ್ನಲ್ಲಿ ನಾನು ಕೋರ್ಟ್ಗೂ ಹೋಗ್ಬಿಟ್ಟಿದ್ದೀನಿ. ಇವರು ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟನ್ನು ಬಹಿರಂಗ ಮಾಡಿಲ್ಲ ಅಂತ. ನನಗೆ ಆಶ್ಚರ್ಯ ಆಗೋದೇನು ಅಂತಂದ್ರೆ, ಇಂಡಿಯಾ ಡೆಮಾಕ್ರಸಿ ಸರ್, ಇದು ನಾವೇ ನಾರ್ತ್ ಕೊರಿಯಾ ಅಲ್ಲ. ನೀವು ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟನ್ನು ಬಹಿರಂಗ ಮಾಡದಲ್ಲೇ ಇರುವಂಥದ್ದು. ಕೋರ್ಟ್ ಕೂಡ ಅದನ್ನ ಹಿಯರಿಂಗ್ ನೋಟಿಸ್ ಕೊಟ್ಟಿದೆ. ಮುಂದಿನ ವಾರ ಅದು ಹಿಯರಿಂಗ್ ಬರುವಂತದ್ದಿದೆ. ನಿನ್ನೆ ಕೂಡ ನಾನು ಕೇಂದ್ರದ ಮಂತ್ರಿಗಳಿಗೂ ಹೇಳಿದ್ದೀನಿ, ಇಲ್ಲಿ ಇವರಿಗೆ ಅಧಿಕಾರಿಗಳಿಗೆ ನೀವು ಸೂಚನೆ ಕೊಟ್ಟು ಅದನ್ನು ರಿಲೀಸ್ ಮಾಡಿಸಬೇಕು ಅಂತ. ಮೆಟ್ರೋ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಎಷ್ಟು ಕಡಿಮೆ ರೇಟ್ನಲ್ಲಿ ಸಿಗುತ್ತೋ ಅಷ್ಟು ಅದರ ಬಳಕೆ ಜಾಸ್ತಿ ಆಗುತ್ತೆ. ಬೇರೆ ಎಷ್ಟೋ ದೇಶಗಳಲ್ಲಿ ನಾನ್ ಫೇರ್ ರೆವೆನ್ಯೂಗಳು ಅಂತ ಇರುತ್ತೆ. ಅಂದ್ರೆ ಅಡ್ವರ್ಟೈಸ್ಮೆಂಟ್ ಮುಖಾಂತರ, ರಿಯಲ್ ಎಸ್ಟೇಟ್ನ ಮುಖಾಂತರ, ಅಂಗಡಿ ಮುಂಗಟ್ಟುಗಳ ಮುಖಾಂತರ, ಸ್ಟೇಷನ್ ರೈಟ್ಸ್ ಮುಖಾಂತರ ದುಡ್ಡನ್ನ ರೈಸ್ ಮಾಡುವಂಥದ್ದು. ಬೆಂಗಳೂರಿನಲ್ಲೂ ಅದೇ ರೀತಿ ಮಾಡಬೇಕು ಅನ್ನುವಂಥದ್ದಿದೆ. ಬಟ್ ಖಂಡಿತವಾಗ್ಲೂ ಮೆಟ್ರೋ ರೇಟ್ ಏನಿದೆ ಅದು ಕಡಿಮೆ ಆಗಬೇಕು, ಅದು ನಮ್ಮ ಆಗ್ರಹ ಇದ್ದೇ ಇದೆ. ಪಿಂಕ್ ಲೈನ್ ಯಾವಾಗ ಓಪನ್ ಆಗಬಹುದು ಮತ್ತೆ ತಮ್ಮ ಮುಂದಿನ ಟಾರ್ಗೆಟ್ ಏನು ಸರ್? ಯೆಲ್ಲೋ ಲೈನ್ ಟಾರ್ಗೆಟ್ ರೀಚ್ ಆಗಿದ್ದೀರಾ, ಈಗ ಮುಂದಿನ ಟಾರ್ಗೆಟ್ ಏನು ಸರ್? ನಿನ್ನೆ ಒಂದು ಪತ್ರಿಕಾ ಹೇಳಿಕೆ ಬಂದಿದೆ. ನಿನ್ನೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಇದೆಲ್ಲ, ಅದ್ರ ಮಧ್ಯದಲ್ಲಿ ಅದು ಹೆಚ್ಚು ಸುದ್ದಿ ಆಗಲಿಲ್ಲ. ಈಗ ನಮ್ಮ ಪಿಂಕ್ ಲೈನು ಕಾಳೇನ ಅಗ್ರಹಾರದಿಂದ ತಾವರೆಕೆರೆ ಹೋಗುವಂಥದ್ದು, ಅದು ಸೆಪ್ಟೆಂಬರ್ 20-25 ಅಂದ್ರೆ ಮುಂದಿನ ತಿಂಗಳು ಆಗ್ಬೇಕಿತ್ತು. ಅಲ್ಲ, ಈ ವರ್ಷ ಆಗ್ಬೇಕಿತ್ತು ಸರ್. ಅದನ್ನ ಈಗ ಮಾರ್ಚ್ 20-26ಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಇನ್ನು ಡೈರಿ ಸರ್ಕಲ್ ಇಂದ ನಾಗವಾರ ಹೋಗ್ಬೇಕಾಗಿದ್ದೇನಿತ್ತು ಅದು ಜೂನ್ 20-26ಕ್ಕೆ ಓಪನ್ ಆಗ್ಬೇಕಿತ್ತು. ಅದನ್ನ ಇವಾಗ ಸೆಪ್ಟೆಂಬರ್ 20-26 ಅಂತ ಪೋಸ್ಟ್ಪೋನ್ ಮಾಡಿದ್ದಾರೆ. ನನಗ್ ಬೇಸರ ಇರೋದೇನು ಅಂತಂದ್ರೆ, ಫಸ್ಟ್ ಲೈನ್ ಇಂದ ಹಿಡಿದು ಇವತ್ತಿನ ಯೆಲ್ಲೋ ಲೈನ್ ವರೆಗೆ ಮತ್ತೆ ಈಗಿನ ಪಿಂಕ್ ಲೈನ್ ವರೆಗೆ BMRCL ಅವರು ಅನೌನ್ಸ್ ಮಾಡದಂತ ಡೆಡ್ ಲೈನ್ ಅನ್ನ ಒಂದೇ ಒಂದು ಪ್ರಾಜೆಕ್ಟು, ಒಂದೇ ಒಂದು ರೀಚು, ಒಂದೇ ಒಂದು ಫೇಸ್ ನಲ್ಲೂ ಕೂಡ ಅವರು ಅದನ್ನ ಫಾಲೋ ಮಾಡಿಲ್ಲ. ಇದರಿಂದ ಎಷ್ಟು ಲುಕ್ಸಾನ್ ಆಗಿದೆ ಅಂತಂದ್ರೆ, ನಿನ್ನೆ ಅದೇ ಸ್ಟೇಟ್ಮೆಂಟ್ ಅಲ್ಲಿ ಅವ್ರು ಹೇಳಿದ್ದಾರೆ, ಬರೀ ಫೇಸ್ 1 ಕಾಸ್ಟ್ 2005ರಲ್ಲಿ ಅದರ ಪ್ರಾರಂಭ ಆದಾಗ 6,300 ಕೋಟಿ ರೂಪಾಯಿ ಇತ್ತು. ಅದಿವಾಗ 14,500 ಕೋಟಿ ರೂಪಾಯಿ ಏರಿಕೆ ಆಯಿತು. ಫೇಸ್ 2 26,500 ಕೋಟಿ ಇತ್ತು, ಅದಿವಾಗ 40,000 ಕೋಟಿ ಆಯಿತು. ಅಂದ್ರೆ ನಿಮಗೆ 50%, 100% ಕಾಸ್ಟ್ ಡಬಲ್ ಆಗತ್ತೆ ಅನ್ನೋದಾದ್ರೆ ನಿಮ್ಮ ಡಿಲೇ ಇಂದಾಗಿ ಇದಕ್ಕೆ ಹೊಣೆ ಯಾರು? ಈ ಡಬಲ್ ಆಯ್ತು ರೇಟು ಅಂತಂದ್ರೆ ಅದನ್ನ ಕಟ್ಟಬೇಕಾಗಿರೋರು ಯಾರು? ಕರ್ನಾಟಕದ ಜನ, ಬೆಂಗಳೂರಿನ ಜನ, ನಾಗರಿಕರು ಕಟ್ಟಬೇಕಾಗಿರುವಂತಹ ದುಡ್ಡು ಇದು ನಮಗೆ ಬಹಳ ಬೇಸರ ಇರುವಂತದ್ದು. ಇದು ಕೂಡ ಡಿಲೇ ಆಗಿದೆ. ಅದ್ರ ಕಡೆಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡುವಂತ ಪ್ರಯತ್ನ. ಸರ್, ಕಡೆದಾಗಿ ನಿನ್ನೆ ಕೂಡ ಸಮಾರಂಭದಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ರು, ರಾಜ್ಯ ಸರ್ಕಾರದ ತುಂಬಾ ದೊಡ್ಡ ಮಟ್ಟದ ಕೊಡುಗೆ ಇದೆ, ಕೇಂದ್ರ ಸರ್ಕಾರದ ತುಂಬಾ ಸಣ್ಣ ಪ್ರಮಾಣದಲ್ಲಿ ಇದರ ಕೊಡುಗೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ರು. ನಿನ್ನೆ ಪ್ರಧಾನಮಂತ್ರಿಗಳೇನೆ ಅವ್ರ ಭಾಷಣದಲ್ಲಿ ಬಹಳ ಪ್ರಬುದ್ಧವಾಗಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಸೇರಿ ಮಾಡಬೇಕಾಗಿರುವಂತಹ ಕೆಲಸ ಅಂತಂದ್ರೆ ಅದು ಶ್ರೀಸಾಮಾನ್ಯನ ಸೇವೆ, ಜನರ ಸೇವೆ ಅಂತ. ಅದ್ರ ಕಡೆಗೆ ನಾವು ಕೆಲಸ ಮಾಡೋಣಂತೆ. ನೀವು ಹೇಳದಂತ ಟೈಮಿಗೆ ನೀವು ಅಷ್ಟೊಂದು ಕಂಟ್ರೋಲ್ ನಿಮ್ದು ಇರೋದ್ರಿಂದ ರಾಜ್ಯ ಸರ್ಕಾರದ್ದು ಈ ಪ್ರಾಜೆಕ್ಟ್ಗಳಲ್ಲಿ, ದಯವಿಟ್ಟು ಹೇಳಿದ ಟೈಮಿಗೆ ಮೆಟ್ರೋ ಕಂಪ್ಲೀಟ್ ಮಾಡುವಂತ ಕೆಳಗಡೆ ಕೆಲಸ ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟ್ ಇದೆ. ಅಂದ್ರೆ ಇವಿಷ್ಟು ಕೂಡ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಮತ್ತು ಕ್ಯಾಮರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.